ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 21 ವಾಕ್ಯ 23 ತಿಳಿಸುವುದೇನೆಂದರೆ, ನೀನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೀಯ ಮತ್ತು ಈ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರು? ದೇವಾಲಯವನ್ನು ಶುದ್ಧೀಕರಿಸಿ ಬಹಿರಂಗವಾಗಿ ಬೋಧಿಸಿದ ನಂತರ ಧಾರ್ಮಿಕ ಮುಖಂಡರು ಯೇಸುವಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಆದರೆ ಯೇಸು ಕ್ರಿಸ್ತರು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳುತ್ತಾರೆ, ನಿಜವಾದ ಅಧಿಕಾರವು ದೇವರಿಂದ ಬರುತ್ತದೆ, ಬಿರುದುಗಳು, ಸ್ಥಾನ ಅಥವಾ ಜನರ ಅನುಮೋದನೆಯಿಂದಲ್ಲ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ನೀವು ತಂದೆಯ ಅಧಿಕಾರದಿಂದ ವರ್ತಿಸುತ್ತೀರಿ, ಪ್ರಾಬಲ್ಯ ಸಾಧಿಸಲು ಅಲ್ಲ, ಆದರೆ ಗುಣಪಡಿಸಲು, ಪುನಃಸ್ಥಾಪಿಸಲು ಮತ್ತು ಉಳಿಸಲು. ಮಾನವನ ತೀರ್ಪಿನ ಎಲ್ಲ ಭಯವನ್ನು ನನ್ನ ಹೃದಯದಿಂದ ತೆಗೆದುಹಾಕಿರಿ. ನನ್ನನ್ನು ಪ್ರಶ್ನಿಸಿದಾಗ, ತಪ್ಪಾಗಿ ಅರ್ಥೈಸಿಕೊಂಡಾಗ ಅಥವಾ ವಿರೋಧಿಸಿದಾಗ ನಿಮ್ಮ ಸತ್ಯಕ್ಕೆ ನಂಬಿಗಸ್ತರಾಗಿರಲು ನನಗೆ ಸಹಾಯ ಮಾಡಿರಿ. ಆಮೇನ್.